ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಸರ್, ಐ ಪ್ರಾಮಿಸ್ ಯು, ಐ ಚಾಲೆಂಜ್ ಯು. ಯಾರೆಲ್ಲ ನನ್ನ ಇಂಗ್ಲೀಷ್ ವೀಡಿಯೋಸ್ಗಳನ್ನು ದಿನ 20 ನಿಮಿಷ ಸ್ಪೆಂಡ್ ಮಾಡ್ತಾಯಿದ್ದೀರೋ, ನಿಜವಾಗಿಯೂ 80 ಔಟ್ ಆಫ್ 80 ಯಾವ ಕಾರಣಕ್ಕೂ ಮಿಸ್ ಆಗಲ್ಲ ಸರ್. ಆದರೆ ಒಂದು ಕಂಡೀಷನ್ ಇದೆ, ಯು ಶುಡ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಈ PDF ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೊಂದು ಕೀ ಆನ್ಸರ್ ರೆಡಿ ಬರೆದು ನಂತರದಲ್ಲಿ ಈ ವಿಡಿಯೋ ವಾಚ್ ಮಾಡಿದರೆ ನಾನು ಹೇಳ್ತೀನಲ್ವಾ, ಯು ವಿಲ್ ಬಿ ದಿ ಹ್ಯಾಪಿಯೆಸ್ಟ್. ಎಲ್ಲಿ? ಎಕ್ಸಾಮ್ ಹಾಲಲ್ಲಿ. ಇವತ್ತು ಮಾತ್ರ ಅಲ್ಲ, ಎಕ್ಸಾಮ್ ಹಾಲಲ್ಲೂ ಖುಷಿಯಾಗಬೇಕು ಅಂದರೆ ಸ್ವಲ್ಪ ನಿಮ್ಮಿಂದನೂ ಕೂಡ ವರ್ಕ್ ಬೇಕು. ನಾನು ಎಂಥವನು ಅಂತ ಹೇಳಿದರೆ, ನಾನೇ ನಿಮ್ಮಿಂದ ಓಡ್ತೇನೆ. ದಿನ ನನ್ನ ವೀಡಿಯೋಸ್ ನಾನೇ ರೆಡಿ ಮಾಡಿ ನಿಮ್ಗೆ ಕೊಡ್ತೇನೆ. ಸ್ವಲ್ಪ ಅಷ್ಟು ಓದಿ ಸಾಕು, 20 ನಿಮಿಷ ಕೊಡಿ. ನಿಮಗೆ ಎಕ್ಸಾಮಿಗೆ ಏನೇನು ಬರುತ್ತೆ ಎಲ್ಲದೂ ಕೂಡ ಅದರಲ್ಲೇ ನಾನು ತಿಳಿಸ್ತಾ ಇರ್ತೇನೆ. ಈಗ ಬನ್ನಿ ಸರ್, ಏನೆಲ್ಲ ರಿಪೀಟ್ ಆಗಿದೆ. ಇವು 26ನೇ ಕ್ವಶನ್ ಪೇಪರು. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಮೋರ್ ದ್ಯಾನ್ 25 ಡಿಸ್ಟಿಕ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ಇದೇ 25 ಕ್ವಶನ್ ಪೇಪರಲ್ಲಿ ನನ್ನ ಅನುಭವ ಏನು ಅಂದರೆ, ನಿಮಗೆ 80 ಔಟ್ ಆಫ್ 80 ಇದರಿಂದನೇ ಪಿಕ್ ಆಗುತ್ತೆ ಸರ್. ಡೋಂಟ್ ಮಿಸ್ ಅ ಸಿಂಗಲ್ ವೀಡಿಯೋ. ನಾನು ಹೇಳ್ತೀನಲ್ವಾ, ಯಾರಿಗಾದರೂ ವೀಡಿಯೋಸ್ಗಳು ಸಿಗ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ. 25 ವೀಡಿಯೋಸ್ಗಳ ಲಿಂಕ್ಗಳನ್ನು ಡೈರೆಕ್ಟಾಗಿ ನಿಮಗೆ ಇಂಗ್ಲೀಷಿಂದು ಕಳಿಸಿಕೊಡ್ತೇನೆ ಸರ್. ಈ ವಿಡಿಯೋ ನಿಮಗಾಗಿಯೇ ಮಾಡ್ತಾ ಇರುವಂಥದ್ದು, ದಯವಿಟ್ಟು ಶೇರ್ ಮಾಡಿ. ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ವುಡ್ ಮೇಕ್ ದಿ ಫೇಸ್ ಆಫ್ ಹೆವನ್ ಸೋ ಫೈನ್ ಅಂತ ಇದೆ. ಫೇಸ್ ಆಫ್ ಹೆವನ್ ಅಂದ್ರೇ ರೋಮಿಯೋ, ಆಯಿತಾ? ಅಂದರೆ ಇವನು ಅದನ್ನು ಶೈನ್ ಮಾಡ್ತಾನೆ ಅಂತ, ಆಕಾಶವನ್ನು. ಕ್ವಶನ್ ನಂಬರ್ 2, ಪ್ರಿನ್ಸ್ ಆಫ್ ಮೊನಾಕೋ ಸ್ಪೆಷಲ್ ರೆವಿನ್ಯೂ ಅಂತ ಬಂದಾಗ ಸರಿಯಾದ ಉತ್ತರ ಗೇಮಿಂಗ್ ಹೌಸ್ ಅಂತ. ಇದು ಆಪ್ಷನ್ನೇ ಇಲ್ಲ. ಗೇಮಿಂಗ್ ಹೌಸು ಅಂತ ಅಂದರೆ ರೋಲೆಟ್ ಅಂತ ಆಪ್ಷನನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಎರಡೂ ಕೂಡ ಕರೆಕ್ಟಾಗಿರುತ್ತೆ, ಆಯಿತಾ? ಕ್ವಶನ್ ನಂಬರ್ 3, ಡ್ಯಾಶ್ ಹ್ಯಾಸ್ ರೆಕಗ್ನೈಸ್ಡ್ ದಿ ಅರ್ತ್ ಯೂನಿವರ್ಸಿಟಿ, ಏನಂತೀರ, ರೈಟ್ಸ್ ಆಫ್ ನೇಚರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ UK ಡಾರ್ ಅಂತ. ಆದರೆ ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂದರೆ, ಅದು ಇದೋ ಅಂತ ಕನ್ಫ್ಯೂಷನಲ್ಲಿ ಬೋಲ್ವಿಯಾ ಅಂತ ಬರೆದು ಬಂದಿದ್ದಾರೆ. ಸರಿಯಾದ ಉತ್ತರ UK ಡಾರ್. 4ನೆಯ ಪ್ರಶ್ನೆ, ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ಡೋನಾಲಾರಾ ಕ್ಯಾರಿ ಮಾಡಿದ್ದು ಏನು ಅಂತ, ತನ್ನ ಕೈಯಲ್ಲಿ ತಂದಿದ್ದೇನು ಅಂದರೆ ಪ್ಯಾರಾಸೋಲ್ ಅಂತ. ಹಾಗಿದ್ದರೆ ಸರ್, ಬೇರೆ ಆಪ್ಷನ್ಸ್ಗಳು ಯಾಕೆ ತಪ್ಪು, ಯಾರು ತಂದಿದ್ದು ಅಂತ ತಾವುಗಳು ಕೇಳಿದಾದರೆ ನೋಡಿ, ಸ್ನಫ್ ಬಾಕ್ಸು ತಂದವರು ಯಾರು ಅಂದರೆ ಅಜ್ಜ, ತನ್ನ ಜೇಬಲ್ಲಿ ಇಟ್ಕೊಂಬಂದಿರ್ತಾನೆ. ಪ್ಯಾರಾಸೋಲ್ ತಂದಿದ್ದು ಯಾರು ಅಂದರೆ ಅಜ್ಜಿ. ಪಾಕೆಟ್ ಆಫ್ ಬ್ರೆಡ್ ಕ್ರಮ್ಸ್ ತಂದವರು ಯಾರು ಸರ್ ಪಾಕೆಟಲ್ಲಿ ಅಂತ ಕೇಳಿದರೆ, ಇದು ಪೆಟ್ರಾ, ಅವಳ ಸೇವಕಿ, ಆಯಿತಾ? ಲಾಸ್ಟ್ ಒಂದು ಹ್ಯಾಂಡ್ ಕರ್ಚಿಪ್ ಕೂಡ ಅಜ್ಜನೇ ತಂದಿರ್ತಾರೆ. ಕ್ವಶನ್ ನಂಬರ್ 5 ನೋಡೋಣ. ಅಕಾರ್ಡಿಂಗ್ ಟು ಪೊಯೆಟ್ ಆನ್ ಚಿಲ್ಡ್ರನ್ ಡ್ಯಾಶ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ ಅಂತ ಇದೆ. ಇದು ಕರೆಕ್ಟಾಗಿ ಬರೆದಿದೆ ವಿದ್ಯಾರ್ಥಿ. ಚಿಲ್ಡ್ರನ್ಸ್ ಸೌಲ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ ಅಂತ. ಕ್ವಶನ್ ನಂಬರ್ 6 ನೋಡೋಣ. ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ ಅಂತ ಇದೆ. ಏನಂತ ಇದೆ? ಆ್ಯಂಡ್ ಹಿಡ್ ಈಸ್ ಫೇಸ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ. ಹಿಡ್ ಈಸ್ ಫೇಸ್ ಅಮಾಂಗ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. ಅಮಿಡ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಇದೆಯಾ? ಎಲ್ಲಿದೆ? ಎಸ್, ಆಪ್ಷನ್ A ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಸರ್, ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ, ಈಗ ಇರದೇ 3 ಸ್ಟ್ಯಾನ್ಸ, ಆ 3 ಸ್ಟ್ಯಾನ್ಸನ್ನು ಕೂಡ ನಾನು ಕಲ್ತಿದ್ದೇನೆ, ಪದ್ಯದ 3, ಆಯಿತಾ? ನೀವು ಕಲಿತ್ರೆ ಭಾಳ ಒಳ್ಳೆಯದು. ಕ್ವಶನ್ ನಂಬರ್ 7 ನೋಡೋಣ. ಗಾರ್ಡನರ್ ಪಾಠದಲ್ಲಿ ಡ್ಯಾಶ್ ಇನ್ವೈಟ್ಸ್ ಸ್ಕಾಲರ್ಸ್, ಕವಿಗಳನ್ನು ಮನೆಗೆ ಕರೆದವರು ಯಾರು? ಮ್ಯೂಸಿಷಿಯನ್ಸನ್ನು ಮನೆಗೆ ಕರೆದವರು ಯಾರು? ಸ್ಕಾಲರ್ಸನ್ನು ಮನೆಗೆ ಕರೆದವರು ಯಾರು ಅಂದರೆ ಬಸವಯ್ಯ ಅಂತ. ಯಾಕೆ ಕರೀತಾನೆ ಅಂದರೆ, ಅವನು ಕಾಂಪಿಟೀಷನಲ್ಲಿ ಸೋತು ಹೋಗಿರ್ತಾನೆ ಹಾಡನ್ನು ಹಾಡಲಿಕ್ಕೆ. ನಂತರದಲ್ಲಿ ಕ್ವಶನ್ ನಂಬರ್ 8 ನೋಡೋಣ. A ಅನ್ನುವಂಥದ್ದೇ ವಿದ್ಯಾರ್ಥಿ ಹಾಕಿದ್ದಾರೆ. A ಇಂದ ಹೋಗೋಣ ನಾವು ಕೂಡ. ರೂಫ್ ವರ್ಕ್ಡ್ ಹ್ಯಾಸ್ ಬೈಸಿಕಲ್ ರಿಪೇರರ್, ಸರಿ. ಜಾಯಿಂಟ್ PAP ಪಾರ್ಟಿ ಕರೆಕ್ಟಾಗಿ ಹಾಕಿದ್ದಾನೆ. ಮೆಟ್ ಎಜ್ವಾನಾ ವೈಲ್ ಕ್ಯಾಂಪೇನ್ ಮಾಡುವ ಸಮಯದಲ್ಲಿ ಎಜ್ವಾನಾ ಅಂತ ಒಬ್ಬ ಎಲ್ಡರ್ ವ್ಯಕ್ತಿಯನ್ನು ಮೀಟ್ ಮಾಡ್ತಾನೆ, ಸರಿ ಇದೆ. ಗಾಟ್ ಆ್ಯನ್ ಆಫರ್ ಅಂತ ಇದೆ, ಸರಿ ಇದೆ. ಎಲ್ಲಿಂದ? POP, ಸರಿಯಾಗಿದೆ. ಹಾಗಿದ್ದರೆ ಆಪ್ಷನ್ A ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಮೈ ಡಿಯರ್ 9, ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಈಸ್ ದಿ ಡ್ಯಾಶ್ ಅಂತ ಇದೆ. ಕ್ಯಾಸ್ಟಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 100%. ಕ್ಯಾಸ್ಟಲ್ ಅಂದರೆ ಭದ್ರಕೋಟೆ ಅಂತ. ಕ್ವಶನ್ ನಂಬರ್ 10 ನೋಡೋಣ. ಭಾಳ ಈಸಿಯಾಗಿದೆ. ವಾಟರ್ ಪದ್ಯದಿಂದ ಇನ್ ವಾಟ್ ನೇಮ್ ಡಸ್ ವಾಟರ್ ಈಸ್ ಸ್ಟ್ರೋಮ್ ಆ್ಯಂಡ್ ಟೇಕ್ಸ್ ಟು ಸ್ಕೈಸ್ ಅಂತ ಇದೆ. ಭಾಳ ಈಸಿ ಸರ್. ಯಾವ ಹೆಸರಿನಲ್ಲಿ ಇವತ್ತು ನೀರು ಆಕಾಶದ ಮಟ್ಟವನ್ನು ತಲುಪಿದೆ ಅಂದರೆ ಅದು ಏನು ಅಂದರೆ ಮಿನರಲ್ ವಾಟರ್ ಅಂತ. ನೆನಪಿರಲಿ, ಡ್ಯಾನ್ಸ್ ಅಂತ ಬಂದರೆ ಪೆಪ್ಸಿ ಅಂತ ಬರೀರಿ. ಸಿಟ್ ಇನ್ನೋಸೆಂಟ್ಲಿ ಅಂತ ಬಂದರೆ ಬಿಸ್ಲರಿ ಅಂತ ಬರೀರಿ. ಆಕಾಶಕ್ಕೆ ಹೋಗಿರೋದು ಯಾರು ಅಂದರೆ ಮಿನರಲ್ ವಾಟರ್ ಅಂತ ಬರೀರಿ.
ಕ್ವಶನ್ ನಂಬರ್ 11 ಬಹಳ ಈಸಿ ವಿದ್ಯಾರ್ಥಿಗಳೇ. ಬನ್ನಿ. ದಿ ಓಲ್ಡ್ ಮ್ಯಾನ್ ಕೇಮ್, ಬಹಳ ದೊಡ್ಡಕ್ಕಾಗಿ ಪ್ಯಾಸೇಜ್ ಇದೆ. ನನ್ನ ಹತ್ರನೂ ಟೈಮ್ ಇಲ್ಲ, ನಿನ್ನ ಹತ್ರನೂ ಟೈಮ್ ಇಲ್ಲ. ಡೈರೆಕ್ಟಾಗಿ ನೋಡೋಣ. ಈಗ ಡ್ಯಾಶಲ್ಲಿ ಏನಿದೆ ಬ್ರಾಕೆಟಲ್ಲಿ ಸ್ಯಾಟಿಸ್ಫೈ ಅಂತ ಇದೆ, ಅದಕ್ಕೆ V3 ಫಾರಮು ಸ್ಯಾಟಿಸ್ಫೈಡ್ ಅಂತ ಆಯಿತಾ. ದಿ ಓನರ್ ಅದು ಸಿಂಗ್ಯುಲರು, ಹಾಗಾಗಿ ವಾಸ್ ಸ್ಯಾಟಿಸ್ಫೈಡ್ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರು 11ಕ್ಕೆ ಫಸ್ಟ್ ಆನ್ಸರು ವಾಸ್ ಸ್ಯಾಟಿಸ್ಫೈಡ್. ಸೆಕೆಂಡ್ ಆನ್ಸರು ಮೆಜರ್ಸ್ ಅಂತ ಇದೆ, ಅದೇ ಬಹುವಚನ. ಟೇಕನ್ WERE ವರ್ ಅಂತ ಬರೆದು ಟೇಕನ್ ಅಂತ ಬರೀಬೇಕು. ನೀವು ಟುಕ್ ಬರೀತೀರಾ, ಅದು ಎರಡನೇ ಬಾಕ್ಸು. ಥರ್ಡ್ ಬಾಕ್ಸ್ ಬರೀಬೇಕು ಟೇಕನ್. ಫಾರ್ಮಿಂಗ್ ಅದು ಸಿಂಗಲ್ ಆಗುತ್ತೆ, ಹಾಗಾಗಿ ವಾಸ್ ನೆಗ್ಲೆಕ್ಟೆಡ್ ಅಂತ ಬರೀಬೇಕು. ಕ್ಲಿಯರ್? ಬನ್ನಿ ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಫ್ರೇಸಲ್ ವರ್ಬ್ಸು ಭಾಳ ಈಸಿ. ದಿ ಕ್ರಿಮಿನಲ್ ಸೇಡ್ ದಟ್ ದ ರೂಲ್ಸ್ ಆಫ್ ದ ಮೊನಾಕೋ ಹ್ಯಾಡ್ ರೂನ್ಡ್ ಹಿಸ್ ಕ್ಯಾರೆಕ್ಟರ್ ಅಂಡ್ ದ ಪೀಪಲ್ ವುಡ್ ಡ್ಯಾಶ್ ಅಂತ ಇದೆ. ಟರ್ನ್ ದೇರ್ ಬ್ಯಾಕ್ಸ್ ಅಂದರೆ ಯಾರು ಕೂಡ ಅವನಿಗೆ ಮಾತನಾಡುವುದಿಲ್ಲ ಅಂತ ಆಯಿತಾ. ನಂತರದಲ್ಲಿ ಹಿ ಹ್ಯಾಡ್ ಗಾಟ್ ಡ್ಯಾಶ್ ಆಫ್ ವರ್ಕಿಂಗ್ ಅಂತ ಇದೆ. ಹಿ ಹ್ಯಾಡ್ ಗಾಟ್ ಡ್ಯಾಶ್ ಆಫ್ ವರ್ಕಿಂಗ್, ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದಿ ವೇ ಆಫ್ ವರ್ಕಿಂಗ್ ಅಂತ. ಇದು ಭಾಳ ಈಸಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಎಲ್ಲೆಲ್ಲಿದೆಯೋ ಅದನ್ನೇ ಕಾಪಿ ಮಾಡಿ ಇಲ್ಲಿ ಬರೆಯುವಂಥದ್ದಾಗಿರುತ್ತೆ. ಮೇಲ್ಗಡೆ ಊಪರ್ ದೇಖೆ ನೀಚೆ ಲಿಖಿಯೋ ಅಂತ. ನೆಲ್ಸನ್ ಮಂಡೇಲಾ ವಾಸ್ ಎ ಫೇಮಸ್ ಫ್ರೀಡಮ್ ಫೈಟರ್ ಅಂತ ಇದೆ, ಹೌದಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದು ನೋಡಿ, ಹಿ ಫಾಟ್ ಅಂತ ಇದೆ. ಹಿ ಅಂದರೆ ನೆಲ್ಸನ್ ಮಂಡೇಲಾ ಅಂತ ಬರೀರಿ. ನಂತರದಲ್ಲಿ ವಿಚ್ ಅಂದರೆ ಯಾರು ಅಂತ ಕೇಳಿದರೆ ಅಪಾರ್ಥೈಡ್ ಸಿಸ್ಟಮ್, ಅಪಾರ್ಥೈಡ್ ಪಾಲಿಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಹಿ ಅಂದರೆ ಯಾರಿಲ್ಲಿ ಅಂತ ಕೇಳಿದ್ದಾರೆ ಆಯಿತಾ. ಬಹಳ ಈಸಿ. ಹಿ ಅಂದರೆ ಸೌತ್ ಆಫ್ರಿಕಾದ ಜನರು ಅಂತ. ಕ್ಲಿಯರ್? ನಂತರದಲ್ಲಿ ಹೂ ಅಂದರೆ ಯಾರು ಅಂತ ಕೇಳಿದ್ದಾರೆ. ನೋಡಿ ಅಲ್ಲಿ ಮೆನಿ ಫ್ರೆಂಡ್ಸ್ ಪಕ್ಕಕ್ಕೆ ಹೂ ಅಂತ ಇದೆ ಸೆಕೆಂಡ್ ಲೈನಲ್ಲಿ. ಮೆನಿ ಫ್ರೆಂಡ್ಸ್ ಹೂ, ನಾನು ಹೇಳ್ತೀನಿ ಈಗ. ಮೆನಿ ಸಬ್ಸ್ಕ್ರೈಬರ್ಸ್ ಹೂ ಆರ್ ಮೈ ವೆಲ್ ವಿಷರ್ಸ್. ಹೂ ಅಂದರೆ ಯಾರು? ಮೆನಿ ಸಬ್ಸ್ಕ್ರೈಬರ್ಸ್ ಅಂತ. ಐ ಲವ್ ಯು ಚಿಲ್ಡ್ರನ್ ಅಂತ ನಾನು ಹೇಳಿದರೆ, ಹೂ ಆರ್ ಮೈ ಫೇವ್ರೆಟ್ ಒನ್ಸ್ ಅಂತ ಕೇಳಿದರೆ ಹೂ ಅಂದರೆ ಯಾರು? ಚಿಲ್ಡ್ರನ್ ಅಂತ. ಹೀಗೆ ನಂತರದಲ್ಲಿ ಕೊನೆಯ ಭಾಗ ಹೂ ಯಾವುದು? ವಿಚ್ ಅಂದರೆ ಯಾರು ಅಂತ ಕೇಳಿದರೆ ವಿಚ್ ಅಂದರೆ ಏನು ಅಂದರೆ ANC ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಬಹಳ ಡಿಫಿಕಲ್ಟನ್ನು ಅನುಭವಿಸ್ತಾ ಇರುವಂಥದ್ದು 2 ಅಂಕದ ಪ್ರಶ್ನೆಗಳಲ್ಲಿ. ನಾನು ಇದು 26ನೇ ಪ್ರಶ್ನೆ ಪತ್ರಿಕೆ ಆಗಿದೆ ಸರ್. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಮೋರ್ ದ್ಯಾನ್ 25 ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್. ಇಂಗ್ಲೀಷಿನ 25 ಜಿಲ್ಲೆಗಳ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲದೂ ಕೂಡ ನೀವು ನೋಡಿದ್ದೇ ಆದಲ್ಲಿ ನಾನು ಹೇಳ್ತೀನಲ್ವ, 80 ಔಟ್ ಆಫ್ 80 ಫಿಕ್ಸಸ್. ಯು ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್. ಮಾರ್ಕ್ಸ್ ಕಾರ್ಡ್ ಬಂದಾಗೂ ಹ್ಯಾಪಿನೇ, ಎಕ್ಸಾಮ್ ಹಾಲಲ್ಲೂ ಹ್ಯಾಪಿನೇ, ಹೋಗ್ತಾನೂ ಹ್ಯಾಪಿನೇ, ಬರ್ತಾನೂ ಹ್ಯಾಪಿನೇ. ಇಷ್ಟು ನೆನ್ಪಿಟ್ಕೊಳ್ಳಿ. ಇವತ್ತು ನಾನು ನಿಮ್ಮ ಚಾಲೆಂಜ್ ಮಾಡಿ ಹೇಳ್ತೀನಿ, ದೋಸ್ ಆರ್ ಗಿವಿಂಗ್ ಆಯಿತಾ. ನನಗೆ 20 ನಿಮಿಷ ಡೈಲಿ ಯಾರು ಕೊಡ್ತಾ ಇದ್ದೀರೋ ಅವರು ಇಂಗ್ಲೀಷಲ್ಲಿ 80 ಔಟ್ ಆಫ್ 80. ನೀವು ಬೇರೆ ಸಬ್ಜೆಕ್ಟು ನೀವಾಗೇ ತಿಣ್ಕಾಡಿ ಓದ್ತಾ ಇದ್ದೀರಾ ಸರ್ ಕಷ್ಟಪಟ್ಟು. ಆದರೆ ನಾನು ಎಂಥವನು ಅಂದರೆ ನಾನೇ ಓದಿಸ್ತಾ ಇದ್ದೀನಿ, ದಯವಿಟ್ಟು ಓದಿ. ಬನ್ನಿ ಕ್ವಶನ್ ನಂಬರ್ 14. ಮೆನ್ಷನ್ ಎನಿ 2 ಇಮೇಜಸ್ ಅಂತ ಇದೆ. ರೋಮಿಯೋ ಬಳಸಿದಂಥ 2 ಇಮೇಜಸ್ಗಳು. ನಾನು 4 ಹೇಳ್ತೀನಿ, ಯಾವುದಾದ್ರೂ 2 ಎಕ್ಸಾಮಲ್ಲಿ ಬರೀರಿ. ಏನು? ಆ್ಯಸ್ ಎ ರಿಚ್ ಜುವಲ್, ಸೆಕೆಂಡ್ ಒನ್ನು ಆ್ಯಸ್ ಎ ಅಂಡರ್ ಲೇಡಿ, ಇನ್ನೊಂದು ಆ್ಯಸ್ ಎ ಸ್ನೋವಿ ಡವ್. ಯಾವುದಾದ್ರೂ 2 ಬರೀರಿ. ನೆಕ್ಸ್ಟ್, ಹೂ ಹ್ಯಾಡ್ ಫಾರ್ಮ್ಡ್ ದಿ POP ಅಂತದೆ. POPಯನ್ನು ಹುಟ್ಟು ಹಾಕಿದವರು ಯಾರು? ಕ್ವಶನ್ ನಂಬರ್ 15. ಭಾಳ ಈಸಿ. ಟ್ರೈಬ್ಸ್. ನೀವೇನು ಬರೀತಾ ಇದ್ದೀರಾ? ಮಡುಕ ಅಂತ. ತಪ್ಪು. ಮಡುಕ ಲೀಡರು. ವಾಟ್ ಈಸ್ ಇಟ್ಸ್ ಸಿಂಬಲ್? POP ಪಾರ್ಟಿಯ, ಪೊಲಿಟಿಕಲ್ ಪಾರ್ಟಿಯ POPದು. ಅದರ ಚಿಹ್ನೆ ಏನಾಗಿತ್ತು ಅಂತ ಹೇಳಿದರೆ ಅದರ ಚಿಹ್ನೆ ಸರ್ ಮ್ಯಾನ್ಸ್ ಹೆಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 16. ವೇರ್ ಈಸ್ ದ ಚೈಲ್ಡ್ಸ್ ಫುಟ್ ಕಂಡೆಮ್ಡ್ ಇನ್ ಅಂತ ಇದೆ. ಅದು ಸರಿಯಾದ ಉತ್ತರ ಶೂ ಅಂತ. ಒಂದೇ ಒಂದು ವರ್ಡಿಗೆ 2 ಮಾರ್ಕ್ಸ್ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೋ ಅವರು ತಪ್ಪು. ಕ್ವಶನ್ ನಂಬರ್ 17. ಮೆನ್ಷನ್ ಎನಿ 2 ಮೆಟಫರ್ಸ್ ಯೂಸ್ಡ್ ಇನ್ ದಿ ಚಾಪ್ಟರ್ ಯಾವುದು? ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಲ್ಲಿ ಬೋರ್ಕ್ಸ್ ಅವರು ಒಂದು 5 ಮೆಟಫರ್ಸ್ಗಳನ್ನು ಕೊಟ್ಟಿದ್ದಾರೆ. 5ರಲ್ಲಿ ಯಾವುದಾದ್ರೂ 2 ಬರೀರಿ ಅಂತ ಕೇಳಿದ್ದಾರೆ. ಈಗ 5ನಲ್ಲಿ ನಾನು 5 ಕೂಡ ಹೇಳ್ತೇನೆ, ಯಾವುದಾದ್ರೂ 2 ಬರೀರಿ ನೆನ್ಪಿಟ್ಕೊಂಡು. ಈ ಒಂದು ಪ್ರಶ್ನೆ ಪ್ರತಿಯೊಂದು ಕ್ವಶನ್ ಪೇಪರ್ ಒಂದು 10 ಜಿಲ್ಲೆಗಳಲ್ಲಿ ರಿಪೀಟ್ ಆಗಿರುವಂಥದ್ದು. ಬನ್ನಿ ಸರ್. ಫ್ಲವರ್ಸ್ ಆ್ಯಂಡ್ ವಿಮನ್, ಡೆತ್ ಆ್ಯಂಡ್ ಸ್ಲೀಪ್, ಟೈಮ್ ಆ್ಯಂಡ್ ರಿವರ್, ಐಸ್ ಆ್ಯಂಡ್ ಸ್ಟಾರ್ಸ್, ಇವೆಲ್ಲವೂ ಕೂಡ ಏನಾಗಿರ್ತವೆ? ಮೆಟಫರ್ಸ್. ಇದರಲ್ಲಿ ಯಾವುದಾದ್ರೂ 2 ತಾವುಗಳು ಎಕ್ಸಾಮಲ್ಲಿ ಬರೀರಿ.
ಆಯಿತಾ. ಧನ್ಯವಾದಗಳು. ಇಲ್ಲಿ ಕಾಣುತ್ತಿರುವಂಥದ್ದು ಈಗಾಗಲೇ ನಾನು ಕ್ವಶನ್ ವಿತ್ ಆನ್ಸರ್ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಬರುವಂತಹ ಪ್ರಶ್ನೆಗಳು 3 ಹಾಗೂ 4 ಅಂಕದ ಪ್ರಶ್ನೆಗಳು. ಪ್ಯಾಸೇಜನ್ನು ಎಕ್ಸಾಮಲ್ಲಿ ಬರೀರಿ ಸರ್, ಬಿಡಬೇಡಿ. ಪೋಯಮ್ ಹೋಗಬೇಡಿ, ಅದು ಟೈಮ್ ಪಾಸ್ ಆಗುತ್ತೆ. ಕೇರಿಂಗ್ ಅಂತ ಒಂದು ಕೊಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ಆ್ಯಂಟೋನಿಮ್ ಬಂದು ಅನ್ಕೇರಿಂಗ್ ಈಸ್ ದ ರೈಟ್ ಆನ್ಸರ್. ಅನ್ಕೇರಿಂಗ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಯಾವುದು ಈಗ ರೋಡ್ ನಾಟ್ ಟೇಕನ್ನಲ್ಲಿ ಅಲ್ಲೂ ಕೂಡ ಒಂದು ಆ್ಯಂಟೋನಿಮ್ ಕೇಳಿದ್ದಾರೆ. ಆ್ಯಂಟೋನಿಮ್ ಅಂತ ಹೇಳಿದರೆ ವಿರುದ್ಧ ಪದ. ಲೆಸ್ಸಿಗೆ ಏನು ಮೋರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ನಮ್ಮ ಹುಡುಗರಿಗೆ ಬೇಕಾಗಿರೋದು ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ಪಾರ್ಟ್ ಡಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂಥ ಒಂದು ವಿಷಯ ಆಗಿರುತ್ತೆ ಈ ವರ್ಷ. ರಾಣಿ ಸಾ ಆ್ಯನ್ ಓಲ್ಡ್ ಮ್ಯಾನ್ ಆನ್ ಅವರ್ ವೇ ಟು ಸ್ಕೂಲ್ ಡ್ಯಾಶ್ ಓಲ್ಡ್ ವುಮೆನ್. ರಾಣಿ ಸಾ ಆ್ಯನ್ ಓಲ್ಡ್ ವುಮೆನ್. ಆರ್ಟಿಕಲನ್ನು ಬಳಸಿ ಅಂತ ಬ್ರ್ಯಾಕೆಟಲ್ಲಿದೆ. ಆರ್ಟಿಕಲ್ ಯಾವುದಾವುದು ದಿನ ಹೇಳ್ಕೊಡ್ತಾಯಿದ್ದೀನಿ. ಎ ಆ್ಯನ್ ದಿ, ಈ ಮೂರರಲ್ಲಿ ಯಾವುದೋ ಒಂದು ಸರಿ. ಇಲ್ಲಿ ಡೆಫಿನೆಟ್ ಇದು ದಿ ಅನ್ನುವಂಥದ್ದು ಸರಿ. ಕ್ವಶನ್ ನಂಬರ್ 2ರಲ್ಲಿ ಏನಿದೆ, ರೀಅರೇಂಜ್ ಇದೆ, ಭಾಳ ಈಸಿ. ಫಸ್ಟಿಗೆ ಸಬ್ಜೆಕ್ಟ್ ತಗೊಳ್ಳೋಣ. ವಿ ವರ್ಬ್ ಬೇಕು, ಮಸ್ಟ್. ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈಸ್ ದ ರೈಟ್ ಆನ್ಸರ್. ಐ ರಿಪೀಟ್, ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಮೂರನೆಯ ಪ್ರಶ್ನೆ ಬಹಳ ಜನ ಮಿಸ್ ಆಗ್ತಾ ಇದ್ದೀರಾ, ಇದು ಭಾಳ ಸಲ ಬಂದಿದೆ ಈಗ. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ರೇ ಬೇರೆ, ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಬೇರೆ. ಬರೀ ಎಸ್ಸಿಂದ ಆನ್ಸರ್ ಚೇಂಜ್ ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದು ಹ್ಯಾವ್ ಆಗುತ್ತೆ, HAVE. ಆದರೆ ಅದೇ ಪರ್ಸನ್ಸ್ ಬದಲಿಗೆ ಪರ್ಸನ್ ಅಂತ ಏನಾದರೂ ಅಲ್ಲಿರ್ತಿದ್ರೆ ಅದಕ್ಕೆ ಹ್ಯಾಸ್ ಅಂತ ಸರಿಯಾದ ಉತ್ತರ ಆಗಿರೋದು. ಧನ್ಯವಾದಗಳು. ನಂತರದಲ್ಲಿ ರಾಬರ್ಟ್ ಡ್ಯಾಶ್ ಸೆಂಡ್ ಮೆನಿ ಮೆಸೇಜಸ್ ಟು ಹಿಸ್ ಫ್ರೆಂಡ್ ಎಸ್ಟರ್ಡೇ ಅಂತ ಇದೆ. ಭಾಳ ಈಸಿ. ಇದು ಭೂತಕಾಲದಲ್ಲಿ ಸಿಂಪಲ್ ಪಾಸ್ಟಲ್ಲಿ ಬರೀಬೇಕು. ಸೆಂಡಿಗೆ ಪಾಸ್ಟ್ ಟೆನ್ಸು ಸೆಂಟ್, SENT ಅಷ್ಟೇ ಆನ್ಸರು, SENT. ಆಯಿತಾ. ಧನ್ಯವಾದಗಳು. ಈ ಒಂದು ಕ್ವಶನ್ ಸ್ವಲ್ಪ ತಪ್ಪಾಗಿದೆ ಇಲ್ಲಿ ಕೊಟ್ಟಿರುವಂಥದ್ದು. ಕ್ವಶನ್ ನಂಬರ್ 31 B ಇದೆ ಅಲ್ವಾ, ಸ್ವಲ್ಪ ತಪ್ಪಾಗಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಬನ್ನಿ, ಯಾವುದಿದು ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇದು ಕೂಡ ಬಹಳ ಈಸಿಯಾಗಿ ಕೊಟ್ಟಿರುವಂಥ ಪ್ರಶ್ನೆ ಸರ್. ಏನೂ ಇಲ್ಲ, ಒಂದು ಕ್ವಶನ್ ಟ್ಯಾಕ್ಸನ್ನು ಕೇಳಿದ್ದಾರೆ. ದಿ ಫಾರ್ಮರ್ಸ್ ಹ್ಯಾವ್ ಟೇಕನ್ ದಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ನೀವೇನು ಉತ್ತರ ಬರೀತಾ ಇದ್ದೀರಾ ಗೊತ್ತಾ ಎಕ್ಸಾಮಲ್ಲಿ? ಹ್ಯಾವಂಟ್ ಹೀ ಅಂತ ಬರೀತೀರಾ, ಅದು ತಪ್ಪು. ಸರಿಯಾದ ಉತ್ತರ ಹ್ಯಾವಂಟ್ ದೇ, HAVEN' ಸ್ಪೇಸ್ ಕೊಟ್ಟು ದೇ ಅಂತ ಹಾಕಿ ಕ್ವಶನ್ ಮಾರ್ಕನ್ನು ಹಾಕಬೇಕಾಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಕಂಟಿನ್ಯೂಸ್ 25 ನಿಮಿಷಗಳು ಮಾತಾಡಿ ಎನರ್ಜಿನೇ ಲೂಸ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಒಂದು ಕಮೆಂಟು, ಒಂದು ಲೈಕ್ ಬಟನ್ನು ಕೊಟ್ಟರೆ ಅದೇ ನಮಗೆ ಎನರ್ಜಿ ಸರ್. ಪ್ಲೀಸ್, ಐ ರಿಕ್ವೆಸ್ಟ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಇಫ್ ಯು ಆರ್ ನ್ಯೂ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಬಟನ್ನು ಹಾಗೂ ಒಂದು ಕಮೆಂಟ್ ಬರೀರಿ ಸರ್, ವಿಡಿಯೋ ಹೇಗಿತ್ತು ಅಂತ. ಬನ್ನಿ, ಕ್ವಶನ್ ನಂಬರ್ 2 ನೋಡೋಣ. ದಿ ಪೊಲೀಸ್ ವರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಅಂತ ಇದೆ. ಪೊಲೀಸಿಗೆ ಅಂಡರ್ಲೈನ್ ಇದೆ, ಆ ಜಾಗದಲ್ಲಿ ಹೂ ಅಂತ ಹಾಕಬೇಕು ಅಷ್ಟೇ. ಸರಿಯಾದ ಉತ್ತರ ಹೂ ಹಾಕಬೇಕು. ಕ್ವಶನ್ ನಂಬರ್ 32 ಭಾಳ ಈಸಿಯಾಗಿ ಇದೆ. ಶಿ ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತ ಇದೆ. ಮೋಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್, ಆದರೆ ಬೆಸ್ಟಿನ ಜೊತೆಗೆ ಅದು ಬರಲ್ಲ. ಹಾಗಾಗಿ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಈಸ್ ದ ರೈಟ್ ಆನ್ಸರ್. ಗುರು ಅಡ್ವೈಸ್ಡ್ ಹಿಸ್ ಸಿಸ್ಟರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಗುರು ಅಡ್ವೈಸ್ ಹಿಸ್ ಸಿಸ್ಟರಲ್ಲಿ ADVISED ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕೆಂದರೆ CED ಅಂತ ಇದೆ ಅಲ್ವಾ, ಅದು ನೌನ್ ಆಗುತ್ತೆ, ನಮಗೆ ಇಲ್ಲಿ ವರ್ಬ್ ಬೇಕು. ಗುರು ಅಡ್ವೈಸ್ಡ್ ಹಿಸ್ ಸಿಸ್ಟರ್. ನೋಡಿ, ಇದು ಬಹಳ ಜನಕ್ಕೂ ಕಣ್ಣಿಗೆ ಕಾಣಲ್ಲ, ನನಗೂ ಕೂಡ ಕಾಣಲ್ಲ. ಇದು ಕರೆಕ್ಟಾಗಿದೆ ಅಲ್ಲ, ಗುರು ಅಡ್ವೈಸ್ಡ್ ಹಿಸ್ ಸಿಸ್ಟರ್. ಹಿಸ್ಸು ಕರೆಕ್ಟು, ಅವನ ಹುಡುಗ, ಸಿಸ್ಟರ್ ಕರೆಕ್ಟು, ಮತ್ತೇನು ಚೇಂಜ್ ಆಗಬೇಕಿಲ್ಲಿ? ಈ ರೀತಿಯಾಗಿ ಡೌಟ್ ಆಗುತ್ತೆ. ಅದು ಹೊರಬಾಗಬೇಕು. ಅಲ್ಲಿ ನೌನ್ ಕೊಟ್ಟಿದ್ದಾರೆ, ಸೆಕೆಂಡ್ ವರ್ಡು ಯಾವುದು? ಅಡ್ವೈಸ್ಡ್ ಅಂತ ಇದೆ ಅಲ್ವಾ, CED ಇದೆ. ಸಿ ಜಾಗದಲ್ಲಿ S ಹಾಕಿದರೆ ಸಾಕು, ನಿಮ್ಮ ಆನ್ಸರ್ ರೆಡಿ. ಬನ್ನಿ ಸರ್, ಈಗ ಇದು ನೋಡಿ ಎಷ್ಟು ಈಸಿಯಾಗಿತ್ತು ಆಯಿತಾ. ಒಂದು ಟ್ರೈನ್ಡ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಡ್ಯಾಶ್ ಅಂತ ಇದೆ. ಸೆನ್ಸ್ ಆಫ್ ಸ್ಮೆಲ್ ಅಂತ ಒಂದೇ ಆನ್ಸರು. ರೆಸ್ಕ್ಯೂ ಡ್ಯಾಶ್ ಅಂತ ಇದೆ. ಏನೇನೆಲ್ಲ ಇವರು ಕಾಪಾಡ್ತಾ ಇದ್ದಾರೆ ನೋಡಿ ಆಯಿತಾ. ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಅನ್ನುವಂಥದ್ದು ಸೆಕೆಂಡ್ ಆನ್ಸರು. ಹೆಲ್ಪ್ ಆಯಿತಾ, ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ರೆಸ್ಕ್ಯೂಯಿಂಗ್ ಬರೀಡ್ ಪೀಪಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಟು ಫೈಂಡ್ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ 4ಕ್ಕೆ. ಸರಿ, ಹೆಂಗೆ ಸರಿ ಹೇಳ್ಬಿಟ್ರೆ ಅಂದರೆ ಸೆಕೆಂಡ್ ಲೈನಲ್ಲಿ ಉಪರದಕ್ಕೆ ನೀಚೆ ಲಿಖಿಯವರು, ಇದು ನಿಮಗೆ ಪ್ಲಸ್ ಪಾಯಿಂಟು. ಯಾವ ಕಾರಣಕ್ಕೂ ತಾವುಗಳು ಅಂಕಗಳನ್ನು ಕಳೆದುಕೊಳ್ಳಬಾರದು. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು 0 ತೆಗಿತಾ ಇರೋದು 34 ಮೇನ್ ಕ್ವಶನು. ಯಾಕೆ ಅಂತ ನಾನು ಹೇಳ್ತೀನಿ. ಬರೆಯೋ ವಿಡಿಯೋ ಕೇಳ್ತೀರಾ,
ಕೂತ್ಕೊಂಡು ತಾವುಗಳು ವರ್ಕ್ ಮಾಡಲ್ಲ. ನಾನು ಹೇಳ್ತೀನಲ್ವಾ, ಇಫ್ ಯು ಸಿಟ್, ಇಫ್ ಯು ರೈಟ್ ಆ್ಯಂಡ್ ಪ್ರಾಕ್ಟೀಸ್, ಯು ವಿಲ್ ಗೆಟ್ ನಾಲೆಡ್ಜ್. ನಿಮ್ಗೆ ಐಡಿಯಾ ಯಾವಾಗ ಬರುತ್ತೆ ಅಂದರೆ ಬರ್ದು ಕಲ್ತ್ರೆ ಬರುತ್ತೆ. ಸಮಯ ಇಲ್ಲ ಅಂತೀರಾ, ಸುಮ್ಮನೆ ಕೂತ್ಕೊಂಡು ಒಂದೊಂದು ತಾಸು ವೇಸ್ಟ್ ಮಾಡ್ತೀರಾ. ನಾನು ಹೇಳ್ತೀನಲ್ವ, 10 ನಿಮಿಷ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿಗೆ 10 ನಿಮಿಷ ಕೊಡಿ ಸರ್, ನೀವು ಪರ್ಫೆಕ್ಟ್ ಆಗ್ತೀರಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಗ್ರಾಮರಿನ ಲಿಂಕ್ಸ್ ಕೊಟ್ಟಿರ್ತೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು ಅಂತ ಲಿಂಕ್ ಕೊಟ್ಟಿರ್ತೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡ್ಕೊಳ್ಳಿ. ಇದರ ಒಂದು ಕೀ ಆನ್ಸರ್ ಈಗ ಹೇಳ್ತೇನೆ, ಎಷ್ಟು ಈಸಿ ಇದೆ ನೋಡಿ. ಒಬ್ಬ ಮಿನಿಸ್ಟರು ಹಾಗೂ ಪ್ರಿಸನರ್ ಮಾತಾಡುತ್ತಿರುವಂಥದ್ದು. ಮಿನಿಸ್ಟರ್ ಹೇಳ್ತಾನೆ, ಕೇಳಿದ್ದು ಇದು. ಮಿನಿಸ್ಟರ್ ಆಸ್ಕ್ಡ್ ಪ್ರಿಸನರ್ ವೈ he stayed in the prison. Prisoner replied minister whether he wanted him to go. Minister replied positively that he did not have any problem. Prisoner replied minister he would not go away. Minister said he could give him pension. ಈ ರೀತಿಯಾಗಿ ಬರಿಬೇಕು, ಆಯಿತಾ. 35ನೆಯ ಪ್ರಶ್ನೆ, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಬಹಳ ಈಸಿ ನೋಡಿ ವಿದ್ಯಾರ್ಥಿಗಳೇ, ಕ್ಷಮಿಸಬೇಕು. 34ನೆಯ ಕ್ವಶನು ನನಗೆ ಚೆನ್ನಾಗಿ ಗೊತ್ತು, ನಿಮಗೆ ಬರಲ್ಲ ಅದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಬೇಸಿಕ್ಕಿಂದ ಕಲಿಸಿದ್ದೇನೆ ಸರ್. 10 ನಿಮಿಷ ಸರ್, ಜೀವನನೇ ಬದಲಾಗುತ್ತೆ. ಇದಕ್ಕೆ ಯಾರು ತೆಗಿತೀರೋ 80 ಔಟ್ ಆಫ್ 80 ಫಿಕ್ಸ್. ಐ ಚಾಲೆಂಜ್ ಯು. ನಾನೇ ಹೇಳ್ತಾಯಿದ್ದೀನಿ ಸರ್, ನಿಮಗೆ ಇದೇ ಬರೋದು ಎಕ್ಸಾಮಿಗೆ. ಕಲೀರಿ, ಸುಮ್ಮನೆ ಏನೇನೋ ಓದಬೇಡಿ. ಮೆಟೀರಿಯಲ್ ಜಾಸ್ತಿ ಆದರೆ ಏನು ಓದೋಕ್ಕಾಗಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಮೆಟೀರಿಯಲ್ ಇರಬೇಕು, ಅಷ್ಟನ್ನೇ ಫೋಕಸ್ ಮಾಡಬೇಕು, ಅದನ್ನೇ ಓದಬೇಕು, ಪರ್ಫೆಕ್ಷನನ್ನು ಪಡಿಬೇಕು. ಬನ್ನಿ, ಕ್ವಶನ್ ನಂಬರ್ 35 ನೋಡೋಣ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ನೀವೇನು ಮಾಡ್ತಾಯಿದ್ದೀರಾ? ಗ್ರೀಟಿಂಗ್ಸ್ ಅಂತ ತಕ್ಷಣ ಗುಡ್ ಮಾರ್ನಿಂಗ್. ಹೌದು ತಮ್ಮ, ಗುಡ್ ಮಾರ್ನಿಂಗ್ ಗ್ರೀಟಿಂಗ್ಸೇ. ಆದರೆ ಇಲ್ಲೇನು ಬರೀಬೇಕು ನೋಡೋಣ. ನಯನ, ಮಾಲಿನಿ ಇಬ್ಬರು ಕೂಡ ಹುಡುಗಿಯರು ಮಾತಾಡ್ತಾ ಇದ್ದಾರೆ, ಫ್ರೆಂಡ್ಸ್, ಬುಕ್ ಶಾಪಲ್ಲಿ. ನಯನ ಹೇಳ್ತಾಳೆ, ಹೆಲೋ ಮಾಲಿನಿ, ಅಷ್ಟೇ ಆನ್ಸರು. ಹಲೋ ಮಾಲಿನಿ, ಹೌ ಆರ್ ಯು? ಯಾಕೆ ಗೊತ್ತಾ, ಹಲೋ ಮಾಲಿನಿ ಹೌ ಆರ್ ಯು ಅಂತ ಕೇಳಿದ್ದಕ್ಕೆ ಅವಳು ಕೆಳಗಡೆ ಫೈನ್. ಆರ್ ಯು ಬೈಯಿಂಗ್ ಫಸ್ಟ್ ಡಿಗ್ರಿ ಬುಕ್ಸ್, ಫಸ್ಟ್ ಇಯರ್ ಬುಕ್ಸ್, ಲ್ಯಾಂಗ್ವೇಜ್ ಬುಕ್ಸ್? ನೀನು ಫಸ್ಟ್ PUCಯ ಲ್ಯಾಂಗ್ವೇಜ್ ಬುಕ್ಸು ಪರ್ಚೇಸ್ ಮಾಡ್ತಾಯಿದ್ದೀಯಾ? ಫಸ್ಟ್ ಇಯರ್ ಡಿಗ್ರಿ, ಆಯಿತಾ, ಫಸ್ಟ್ ಇಯರ್ ಡಿಗ್ರಿ ಲ್ಯಾಂಗ್ವೇಜ್ ಬುಕ್ಸ್ ಅಂತ. ಆವಾಗ ನಯನ, ಎಸ್ ಐ ಆಮ್ ಲುಕ್ಕಿಂಗ್ ಫಾರ್ ಲ್ಯಾಂಗ್ವೇಜ್ ಬುಕ್ಸ್. ಆವಾಗ ಮಾಲಿನಿ ಹೇಳ್ತಾಳೆ, ಡು ಯು ಫೈಂಡ್ ದೆಮ್? ನಯನ ಆವಾಗ ರಿಪ್ಲೈ ಮಾಡಬೇಕು, ಎಸ್ ಐ ಫೌಂಡ್ ದೆಮ್. ಅವಳು ಪ್ರೆಸೆಂಟ್ ಟೆನ್ಸಲ್ಲಿ ಕೇಳಿದ್ದು, ನೀವು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ಎಸ್ ಸಿಕ್ಕು, ಐ ಫೌಂಡ್ ದೆಮ್, ಇಟ್ ಈಸ್ ಇನ್ ದ ಲಾಸ್ಟ್ ರ್ಯಾಕ್. ಯಾಕೆ ಸರ್ ಇದನ್ನು ಬರೀಬೇಕು, ಇಟ್ ಈಸ್ ಇನ್ ದ ಲಾಸ್ಟ್ ರ್ಯಾಕ್ ಅಂತ? ಇಲ್ಲಿದೆ ಅಬೌಟ್ ದ ಬುಕ್ ರ್ಯಾಕ್ ಅಂತ, ಹಾಗಾಗಿ ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಇದು ಲೆಟರ್ ರೈಟಿಂಗು. ಕಾಪಿ ಮಾಡಿ 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 ಬರಿಬೇಕು ನೀವು ಎಕ್ಸಾಮಲ್ಲಿ. ಯಾವ ರೀತಿಯಾಗಿ ಕಾಪಿ ಮಾಡಿ ಬರೆದು 5ಕ್ಕೆ 5 ಅಂಕಗಳನ್ನು ತೆಗಿಬೇಕು ಅಂತ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು 3 ವೀಡಿಯೋಸ್ಗಳು ಲೆಟರ್ ರೈಟಿಂಗ್ ನೋಡಿಬಿಟ್ರೆ ಪರ್ಫೆಕ್ಟಾಗಿ ನಿಮಗೆ 5ಕ್ಕೆ 5 ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನನ್ನ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇದು ಸ್ಪೀಚ್ ರೈಟಿಂಗು. ಲೆಟರ್ ರೈಟಿಂಗು ಒಂದು ಆಪ್ಷನ್ ಇರುತ್ತೆ, ಸ್ಪೀಚ್ ರೈಟಿಂಗ್ ಅಂತ. ಯಾರಿಗೆ ಸ್ಪೀಚ್ ರೈಟಿಂಗ್ ಬರಲ್ವೋ ದಯವಿಟ್ಟು ಅದನ್ನು ಟಚ್ಚು ಮಾಡಬೇಡಿ. ಯಾರ ಇಂಗ್ಲೀಷ್ ಸರಿ ಇಲ್ವೋ ಟಚ್ಚೇ ಮಾಡಬೇಡಿ. ಲೆಟರ್ ರೈಟಿಂಗ್ ಈಸ್ ದ ಬೆಸ್ಟ್ ಆಪ್ಷನ್ ಟು ರೈಟ್ ಇನ್ ಎಕ್ಸಾಮ್. ಲೆಟರ್ ರೈಟಿಂಗ್ ಈಸ್ ದ ಬೆಸ್ಟ್ ಆಪ್ಷನ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್. ನೀವು ಲೆಟರ್ ರೈಟಿಂಗು ಸ್ಪೀಚ್ ರೈಟಿಂಗ್ ಕಂಪೇರ್ ಮಾಡಿದರೆ ಲೆಟರ್ ರೈಟಿಂಗೇ ಬೆಸ್ಟು. ಇದು ನಾನೆಲ್ಲ ಹೇಳ್ತಾ ಇರೋದು, ಕ್ವಶನ್ ಪೇಪರ್ ಸೆಟ್ಟರೇ ಹೇಳ್ತಾ ಇರುವಂಥದ್ದು. ಸ್ಪೀಚ್ ರೈಟಿಂಗಲ್ಲಿ ಮಾರ್ಕ್ಸ್ ಕಳೆದುಕೊಳ್ಳೋದು ಬಹಳ ವಿದ್ಯಾರ್ಥಿಗಳು, ಆಯಿತಾ. ಯಾಕೆ ಅಂದರೆ ಅಲ್ಲಿ ಗ್ರಾಮರು ಕರೆಕ್ಟಾಗಿರಬೇಕು, ಅಲ್ಲಿ ಪಂಚುಯೇಷನ್ಸ್ ಕರೆಕ್ಟಾಗಿರಬೇಕು, ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟಾಗಿರಬೇಕು, ಒಂದು ಪೇಜ್ ತುಂಬ ಬರೀಬೇಕಾಗಿರುತ್ತೆ. ಆದರೆ ಲೆಟರ್ ರೈಟಿಂಗಲ್ಲಿ ಬರೀ ಏನು ಫ್ರಮ್ಮು, ಡೇಟು, ಟು, ಸಬ್ಜೆಕ್ಟು, ರೆಫರೆನ್ಸು, ಬಾಡಿ ಆಫ್ ದಿ ಲೆಟರು, ಥ್ಯಾಂಕಿಂಗ್ ಯು ಅಂತ ಬರೆದು ಅಲ್ಲೇ ಮುಗಿಸೇ ಬಿಡ್ತೀವಿ, ಸ್ಯಾಲ್ಯುಟೇಷನ್ ಪಾರ್ಟ್ ಒಂದು ಮಧ್ಯ ಬಿಟ್ಟೆ. ಈ ರೀತಿಯಾಗಿ ಪೇಜೇ ತುಂಬೋಗುತ್ತೆ ಅಲ್ಲಿ, ಹೌದಲ್ವಾ? ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.
ಯಾವ ರೀತಿಯಾಗಿ ಎಲ್ಲ ಬರೀಬೇಕು, ಏನಾದರೂ ಡೌಟ್ ಇದ್ದರೆ ನಮ್ಮ ಒಂದು ಮೇಲ್ ಐ ಡಿಗೆ ತಾವುಗಳು ಕಾಂಟ್ಯಾಕ್ಟನ್ನು ಮಾಡಬಹುದು. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ಭರವಸೆ ಸರ್, ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಯಾರು ಬೇರೆಯವರ ಒಳ್ಳೆಯದನ್ನು ಬಳಸ್ತಿರೋ ದೇವರು ನಿಮಗೆ ಬಹಳ ಒಳ್ಳೆಯದನ್ನು ಮಾಡ್ತಾನೆ. ನಾನು ಅದೇ ಕೆಲಸ ಮಾಡ್ತಾಯಿದ್ದೆ ಸರ್. ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಧನ್ಯವಾದಗಳು. ಬೆಳಗ್ಗೆ ಬೇಗ ಎದ್ದು ಬೇಗ ಓದಿ. ನೋಡಿ, ಆರೋಗ್ಯವೇ ಭಾಗ್ಯ. ಎಷ್ಟು ಚೆನ್ನಾಗಿ ತಿಂತೀರೋ ಅಷ್ಟು ನಾನು ಚೆನ್ನಾಗಿ ತಿನ್ನೋದು ಅಂದಿದ್ದು ಸರಿಯಾಗಿ ತಿನ್ನೋದನ್ನಿಲ್ಲ. ಸರಿಯಾಗಿ ತಿಂದರೆ ನಿದ್ದೆ ಬರುತ್ತೆ ತಮ್ಮ. ಚೆನ್ನಾಗಿ ತಿಂದು ಚೆನ್ನಾಗಿ ಇರಿ, ಆಯಿತಾ. ಒಳ್ಳೆಯ ಆಹಾರವನ್ನು ತಿನ್ನಿ. ಡೋಂಟ್ ಈಟ್ ಅದರ್ ದೆನ್ ದಿಸ್, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್. ಪ್ಲೀಸ್ ಪಾಸ್ ಆನ್ ಕಮೆಂಟ್ ಮ್ಯಾನ್. ಗಾಡ್ ಬ್ಲೆಸ್ ಯು ಆಲ್.